ಅನಿಲ್, ಸತ್ಯ ಸತ್ಯ ಕಣ್ಬಿಡಮ್ಮ. ಇವಾಗ ಹೇಗಿದೆಯಮ್ಮ? ತಿನ್ನಮ್ಮ. ಚಿಕ್ಕಮ್ಮ, ಅನಿಲ್ ಹೇಗಿದ್ದಾರೆ? ಹುಷಾರಾಗಿದ್ದಾನಮ್ಮ. ಸ್ವಲ್ಪ ತಿನ್ನಮ್ಮ. ಚಿಕ್ಕಮ್ಮ, ಅನಿಲ್ಗೆ ಏನೂ ಆಗಿಲ್ಲ ತಾನೆ? ಹಾಗೆಲ್ಲ ಏನೂ ಇಲ್ಲಮ್ಮ, ಚಿಕ್ಕ ಪುಟ್ಟ ಗಾಯ ಅಷ್ಟೇ. ಸತ್ಯ, ನೋಡಮ್ಮ ಸತ್ಯ, ಈ ವಿಷಯ ನಿನಗೆ ಹೇಳೋಕೆ ತುಂಬಾ ಕಷ್ಟ ಆಗ್ತಿದೆ. ಆದ್ರೆ ನಿಂಗಿದನ್ನು ಹೇಳಲೇಬೇಕು. ನಿಮ್ಮ ಹಸ್ಬೆಂಡ್ ಹಾಸ್ಪಿಟಲ್ ಖರ್ಚನ್ನ ನೋಡ್ಕೊಳ್ಳೋಕ್ಕಾಗೋದಾದ್ರೆ ಅವ್ರನ್ನ ಇಟ್ಕೋತೀವಿ, ಇಲ್ಲದೆ ಹೋದ್ರೆ ಕರ್ಕೊಂಡು ಹೋಗ್ಬಿಡಿ. ಡಾಕ್ಟರ್, ಹೌದು, ಎಷ್ಟು ಖರ್ಚಾಗತ್ತೆ? ಮಿನಿಮಮ್ 10 to 15, ಮೋರ್ ದೆನ್ 15 lakhs ಕೂಡ ಆಗ್ಬೋದು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಬಾಮ್ಮ, ಬಾ. ಸರ್, ಏನ್ ಹೇಳಿ? ಸರ್, 3 ಜನ ರೌಡಿಗಳು ನನ್ನ ಅಳಿಯನ್ನ ಹೊಡೆದು ನನ್ನ ಮಗಳನ್ನ ಆ ಹುಡುಗಿನ ನನ್ನ ಮಗಳನ್ನ ರೇಪ್ ಮಾಡಿದ್ದಾರೆ ಸರ್. ಹಾಗಂತ ಅವ್ರು ಹೇಳಿದ್ರ? ಈ ತರ ವಿಷಯ ನಡೀದೆ ಹೇಗೆ ಹೇಳಕ್ಕಾಗತ್ತೆ ಸರ್? ನಡೆದಿದ್ದಕ್ಕೆ ಹೇಳ್ತಿರೋದು. ಅವ್ರಿಗೆ ಹೇಳಕ್ ಹೇಳಿ. ನೀನೇ ಬಾಯ್ಬಿಟ್ಟು ಹೇಳಮ್ಮ. ಯಾರಿಗಾಗಿರುತ್ತೋ ಅವರೇ ಹೇಳಿದ್ರೆ ಕಣ್ಣಾರೆ ನೋಡ್ದಾಗಿರುತ್ತೆ. ವಿಜುವಲೈಸೇಷನ್ ಕ್ಲಿಯರ್ ಆಗಿರುತ್ತೆ. ಕಂಪ್ಲೇಂಟ್ನ ಕ್ಲಿಯರ್ ಆಗಿ ಬರೀಬೋದು. ಬೇಗ ಹೇಳಿ ಮೇಡಮ್. ಹೇಳ್ತೀನಿ ಸರ್. ನಾನು ನನ್ನ ಗಂಡ ಸಿನಿಮಾ ನೋಡ್ಕೊಂಡು ಬರುವಾಗ 3 ರೌಡಿಗಳು ನಮ್ಮನ್ನ ತಡೆದು ನನ್ನ ಗಂಡನ್ನ ಅವರು ಚೆನ್ನಾಗಿ ಹೊಡೆದು ನನಗೆ ಅತ್ಯಾಚಾರ ಮಾಡಿದ್ರು. ಎಲ್ಲಿ? ರಿಂಗ್ ರೋಡ್ ಹತ್ರ ಸರ್. ಯಾವ ಟೈಮಲ್ಲಿ? ರಾತ್ರಿ 10:30ಗೆ. ಎಷ್ಟು ಜನ? 3 ಇದ್ರು ಸರ್. ಎಷ್ಟು ಸಲ ಮಾಡಿದ್ರು? ಎಷ್ಟು ಸಲ?
ಹೇಳಿ ಮೇಡಮ್, ಎಷ್ಟು ಸಲ ಹೇಳಿ? ಸ್ಟೇಷನ್ಗೆ ಬಂದ್ಮೇಲೆ ಅವೆಲ್ಲ ಹೇಳಬೇಕು. ಹೇಳಿ, ಹೇಳ್ದೆ ಹೇಗೆ ಬರೆಯಕ್ಕಾಗತ್ತೆ? ನೀವೇ ಹೇಳಕ್ ಹೇಳ್ರಿ. ರೇ ಬನ್ರಿ ಇಲ್ಲಿ. ಸರ್, ಇವ್ರೇನೋ ಹೇಳ್ತಾರಂತೆ, Okay, sir. ಡೀಟೇಲ್ಸ್ ಬರ್ಕೊಳ್ಳಿ. ಓಕೆ ಸರ್. ಅವ್ರ ಗುರ್ತು ನೆನಪಿದ್ಯಾ? ಗೊತ್ತಿಲ್ಲ ಸರ್. ಓಕೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಸಿಕ್ಕಿದ್ರೆ ಕಾಲ್ ಮಾಡಿ ಹೇಳ್ತೀವಿ. ನಿಮ್ ಫೋನ್ ನಂಬರ್ ಕೊಟ್ಟಿರಿ, ಸರಿ ಸರ್. ಕಲೆಕ್ಟ್ ಮಾಡ್ಕೊಳ್ರಿ. Okay, sir. ಹೋಗಿ. ನಾನು ಹೇಳ್ದಂಗೆ ಮಾಡ್ರಿ ಸಾಕು. ಸರಿ, ಅರ್ಥ sir. ಆಯ್ತಾ? ಇಮೇಗೋ ನಾವು ಓಕೆ ಆ. ಸರ್. ದಿನ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗ್ತಿದ್ದೀವಿ. ನಮ್ ಕೇಸ್ನ ನೋಡಲ್ವಾ? ನೋಡಿ ಮೇಡಮ್, ನೀವು ಕೊಟ್ಟಿದ್ದ ಡೀಟೇಲ್ಸ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಆ ಡೇಟಲ್ಲಿ ಆ 3 ಜನ ಹುಡುಗರು ಊರಲ್ಲೇ ಇರ್ಲಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಸಂಬಂಧಪಟ್ಟ ಪ್ರೂಫ್ ಕೂಡ ಇದೆ. ಏನ್ ಮಾಡು ಅಂತೀರಾ? ಒಂದ್ ಕೆಲಸ ಮಾಡಿ, ಈಗ ಮನೆಗೆ ಹೋಗಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾನೇ ಹೇಳ್ತೀನಿ. ಹೋಗ್ ಬನ್ನಿ. ಬಾಮ್ಮ. ಯಾರಮ್ಮ ಇವರೆಲ್ಲ? ಏಯ್, ನೀನು 7ನೇ ಕೇಸ್ ಕಣೆ. ನಿಂದು 7ನೇ ಕಂಪ್ಲೇಂಟು. ಅವತ್ತಿಗಿಂತ ಇವತ್ತು ಸೂಪರಾಗಿ ಕಾಣಿಸ್ತಾ ಇದೆಯಲ್ಲ. ಒಂದ್ಸಲಿಗೆ ಮಾಡಿದ್ರೆ ಸಾಕು, ಇನ್ನೊಂದ್ಸಲಿಗೆ ಧೈರ್ಯ ಬರುತ್ತೆ ಕಣ್ರೋ. ನಾವು ರೇಪ್ ಮಾಡಿದವರೆಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರಲ್ಲೂ ಈ ಸ್ಟೇಷನ್ಗೆ ಬಂದು ಕೊಡ್ತಾ ಇದ್ದಾರೆ. ನಿಮ್ಮನ್ನ ಸುಮ್ನೆ ಬಿಡಲ್ಲ. ನೀವೆಲ್ಲ ಜೈಲ್ ಹೋಗೋವರೆಗೂ ಬಿಡೋದಿಲ್ಲ. ಇವಳು ರೇಪ್ ಮಾಡೋದಕ್ಕೆ ಮೂಡಿದ್ರೆ ಸಾಕು, ಆದ್ರೆ ನಿನ್ ರೇಪ್ ಮಾಡೋದಕ್ಕೆ ಡಬಲ್ ಮೂಡ್ಬೇಕು. ಇವಾಗ ನಮಗೆ ಡಬಲ್ ಮೂಡಿಲ್ಲ, ಡಬಲ್ ಮೂಡಿದ್ದಾಗ ನೋಡ್ಕೋಣ. ಥು, ಬಾರೆ ಹೋಗೋಣ. ಬಾ ಹೋಗಿ ಎಸ್ಐ ನೋಡೋಣ. ಬಾ. ಕೇಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಕಣೋ. 10,000 ಕೊಡು, ಕ್ಲಿಯರ್ ಆಗುತ್ತೆ. ಕೇಸು ಮುಚ್ಚೋಗತ್ತೆ. ನೀನ್ ಪೊಲೀಸ್ ಸ್ಟೇಷನ್ ಬರೋ ಹಾಗೂ ಇರಲ್ಲ. ಆರಾಮಾಗಿ ಮಜಾ ಎಷ್ಟು ಕೊಂಡ್ಕೊಂಡ್ರು ಸರ್ ನಿಮ್ಮನ್ನ? ಏನೋ ಮಾತಾಡ್ತಿದ್ಯಾ? ನಿಜಾನೇ ಹೇಳ್ತಿರೋದು. ಅಪರಾಧಿಗಳು ನಿಮ್ ಸ್ಟೇಷನ್ ಮುಂದೆ ವಾರ್ನ್ ಮಾಡ್ತಾ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಪ್ಪ, ಯಾವುದೇ ಹೆಣ್ಣಾದ್ರೂ ನನ್ನ ಜೀವನನೇ ಹಾಳಾಗೋಯ್ತು ಅಂತ ಎಲ್ಲಾರ ಮುಂದೆನೂ ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡಲ್ಲ. ನಾವು ಬಂದಿದೀವಿ ಅಂದ್ರೆ ನಿಮ್ ಮೇಲ್ ನಂಬಿಕೆ ಇಟ್ಟು ನ್ಯಾಯ ಕೇಳೋದಕ್ ಬಂದಿದೀವಿ. ಆಬಾ, ಈ ತರ ಕೇಸ್ಗಳನ್ನ ತುಂಬಾ ನೋಡಿದೀನಿ. ದುಡ್ಡಿರೋರ್ ಮೇಲೆ ಗುರಿ ಇಟ್ಬಿಟ್ಟು ಅವ್ರ ಮಕ್ಳ ಮೇಲೆ ಕೇಸ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡೋದು, ಇಲ್ಲ ಅಂದ್ರೆ ಪ್ರೆಸ್ಗೆ ಹೋಗೋದು, ಬೆಲೆ ಮಾತಾಡೋದು. ಇದೆಲ್ಲ ನಮಗ್ ಗೊತ್ತಿಲ್ವಾ? ಬನ್ನಿ ಚಿಕ್ಕಮ್ಮ, ನಮ್ಗೆಲ್ ನ್ಯಾಯ ಸಿಗಲ್ಲ. ದುಡ್ಡು ತಗೊಂಡಿರೋದಕ್ಕೆ ಒಳ್ಳೆ ಕುರುಡನ್ ತರ ಸಪೋರ್ಟ್ ಮಾಡ್ತಿರೋದು. ನಮ್ಗಿಲ್ಲಿ ಇನ್ನು ನ್ಯಾಯ ಸಿಗಲ್ಲ. ಮೈಂಡ್ ಯೋರ್ ಟಂಗ್. ನಾನು ನಿಮಗ ಅದನ್ನೇ ಹೇಳ್ತೀನಿ. ಹಣಕ್ಕೆ ಆಸೆ ಪಟ್ಕೊಂಡು ಮೀಡಿಯಾ ಮುಂದೆ ಹೋಗೋ ಅಂತ ಜನ ನಾವಲ್ಲ. ನನಗ್ ಹೇಗ್ ನ್ಯಾಯ ಸಿಗಲ್ಲ ಅಂತ ನೋಡ್ತೀನಿ. ಬನ್ನಿ ಚಿಕ್ಕಮ್ಮ.